टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬಸವ ಬುದ್ಧ ಅಂಬೇಡ್ಕರ್ ಸಂಕೀರ್ಣನ ನಮ್ಮ ಫೌಂಡೇಶನ್ ವತಿಯಿಂದ ಮೊನ್ನೆ ಧಾರವಾಡನಲ್ಲಿ ಮಾಡಿದ್ವಿ. ಎಲ್ಲ ಸ್ವಾಮೀಜಿಗಳು ಬಂದಿದ್ರು, ಒಂದು ಪ್ರಯತ್ನ ಮಾಡಿದಾಗ ಸ್ವಾಮೀಜಿಗಳು ಏನು ಹೇಳಿದ್ರು ಅಂದರೆ ಇಲ್ಲ ಈ ಥರದ್ದು ಎಲ್ಲ ಕಡೆ ಮಾಡಿ ಅಂತ ಹೇಳಿದ್ರು. ನೆಕ್ಸ್ಟ್ ಬಳ್ಳಾರಿಯಲ್ಲಿ ಮಾಡ್ತೀವಿ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಆದಷ್ಟು ಮಟ್ಟಿಗೆ ಈ ವಿಚಾರಗಳನ್ನು, ಬಸವ ಬುದ್ಧ ಅಂಬೇಡ್ಕರ್ ವಿಚಾರಗಳನ್ನು ಜನಕ್ಕೆ ಮುಡಿಸ್ತಕ್ಕಂಥದ್ದು, ಯುವ ಜನತೆಗೆ ಮುಡಿಸ್ತಕ್ಕಂಥದ್ದು ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲ ಆಗುತ್ತೆ, ಯಾಕಂದರೆ ಇದೇನೋ ಇಂಥದೇ ಹಿಂಗೆ ಮಾಡ್ತೀವಿ ನಿರ್ದಿಷ್ಟ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಆದಷ್ಟು ಮಟ್ಟಿಗೆ ವಿ ವಿಲ್ ಟ್ರೈ ಟು ಪ್ರಮೋಟ್ ಸೊ ದಟ್ ಯಂಗರ್ ಜನರೇಷನ್ ಶುಡ್ ಅಂಡರ್ಸ್ಟ್ಯಾಂಡ್ ಇವತ್ತು ಯಾಕೆ ಬಸವಣ್ಣ ರೆಲೆವೆಂಟ್ ಇದ್ದಾರೆ, ಯಾಕೆ ಅಂಬೇಡ್ಕರ್ ರೆಲೆವೆಂಟು, ಯಾಕೆ ಈಗಿನ ಕಾಲದಲ್ಲಿ ಇವನು ಬುದ್ಧ ರೆಲೆವೆಂಟು, ವೈ ಬರೇ ಬಸವಣ್ಣವರಾಗಿರಲಿ ಅಥವಾ ಅಂಬೇಡ್ಕರ್ ಆಗಿರಲಿ ಒಂದು ಜನಾಂಗಕ್ಕೆ ಒಂದು ಸಮಾಜಕ್ಕೆ ಸೀಮಿತರಲ್ಲ, ಅವ್ರು ಯೂನಿವರ್ಸಲ್ ಇದ್ದಂಗೆ. ಎಸ್ಪೆಷಲಿ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಜನ ಭಾಳ ತಪ್ಪು ಮಾಹಿತಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ನಾನು ನೋಡ್ತಾ ಇದ್ದೀನಿ. ಅಂಬೇಡ್ಕರ್ ಅಂದ ತಕ್ಷಣ ಬರೀ SC/ST ಅನ್ಕೊಂಡಿರ್ತಕ್ಕಂಥ ಜನ ಭಾಳ ಇದ್ದಾರೆ. ಇವತ್ತು ಇಡೀ ವುಮೆನ್ ಎಂಪವರ್ಮೆಂಟ್, ಇವತ್ತು ಇಡೀ ಭಾರತ ದೇಶದಲ್ಲಿ ಹೆಣ್ಮಕ್ಳು ಯಾರಿಗೆ ಪೂಜೆ ಮಾಡ್ತಾರೆ ಗೊತ್ತಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಬೇಕು. ಯಾಕಂದರೆ ವುಮೆನ್ ಪರವಾಗಿ, ಹೆಣ್ಮಕ್ಳ ಪರವಾಗಿ ಕಾನೂನಾತ್ಮಕವಾಗಿ ಶಾಸನಬದ್ಧವಾಗಿ ಅವರಿಗೆ ಕಾಯ್ದೆ ತಂದು ಅವರಿಗೆ ಆಸ್ತಿಗೆ ಹಾಕ್ತಾರ ಜೊತೆಗೆ ರೀಮ್ಯಾರೇಜ್ ಆಗಿರ್ಬೋದು, ವಿಡೋ ರೀಮ್ಯಾರೇಜ್ ಪ್ರಾಕ್ಟೀಸ್ ಆಗಿರ್ಬೋದು, ಇಂಥ ಹಲವಾರು ಕಾರ್ಯಕ್ರಮಗಳು ಹೆಣ್ಮಕ್ಳಿಗೆ ವಿಶೇಷವಾಗಿ ತಂದಿರತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ. ಅದೇ ಹಾದಿಯಲ್ಲಿ ಬಸವಣ್ಣವರು ಏನು 12ನೇ ಶತಮಾನದಲ್ಲಿ ಯೋಚನೆ ಮಾಡಿದರು, ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ 19ನೇ ಶತಮಾನದಲ್ಲಿ ಸಂವಿಧಾನದ ಮೂಲಕವಾಗಿ ಕಾನೂನಲ್ಲಿ ತಂದಿರತಕ್ಕಂಥದ್ದಿದೆ. ಹಂಗಾಗಿ ಹೆಣ್ಮಕ್ಳಿಗೆ ಜಾಸ್ತಿ ಅರ್ಥ ಆಗಬೇಕು. ವಿಶೇಷವಾಗಿ ಅಂಬೇಡ್ಕರ್ ಅಂತಂದರೆ ಏನು ಕೇವಲ SC/STಗೆ ಅಲ್ಲ ಸೀಮಿತ ಅಲ್ಲ. ಈ ವಾಸ್ ಅ ವಿಷನರಿ, ಈ ವಾಸ್ ಅ ರಿಫಾರ್ಮನಿಸ್ಟ್, ಈ ವಾಸ್ ಅನ್ ಎಕಾನಮಿಸ್ಟ್, ಈ ವಾಸ್ ಒನ್ ಅಮಾಂಗ್ ದ ಫೈನೆಸ್ಟ್ ಲೀಡರ್ ಆಫ್ ಆಲ್ ಟೈಮ್. ಇವತ್ತು ಪ್ರಪಂಚದಲ್ಲಿ ನೀವು 100 ಸ್ಕಾಲರ್ಸ್ನ ತಗೊಂಡು ನೋಡಿದ್ರೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಪ್ರಕಾರ 4ನೇ ಸ್ಥಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ. ಸೊ ಹಂಗಾಗಿ ಅ ಫಿನಾಮಿನಲ್ ಕ್ಯಾರೆಕ್ಟರ್, ಅ ಫಿನಾಮಿನಲ್ ಲೀಡರ್, ಅ ಫಿನಾಮಿನಲ್ ವಿಷನರಿ. ಅವ್ರ ಬಗ್ಗೆ, ಬಸವಣ್ಣವ್ರ ಬಗ್ಗೆ, ಬುದ್ಧನ ಬಗ್ಗೆ ಹೇಳ್ತಕ್ಕಂಥದ್ದು ನಮ್ಮ ಫೌಂಡೇಶನ್ ವತಿಯಿಂದ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ.